ಸೊ ಈಗೆಲ್ಲ ಬರ್ತಾ ಇರುವಂತಹ ಅಪ್ಡೇಟ್ಸ್ ಗಳು ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದ್ವಿ. ದಾವಣಗೆರೆ, ಬಾಗಲಕೋಟೆ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಕೇಂದ್ರ ಬಹುತೇಕವಾಗಿ ಅಂಚೆ ಮತಗಳು ಓಪನ್ ಆಗಿದೆ. ಅದರಲ್ಲಿ ಅಪ್ಡೇಟ್ಸ್ ಬರ್ತಾ ಇರುವಂತದ್ದು ದೇಶಾದ್ಯಂತ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿ 2 ಕಡೆ ಮುನ್ನಡೆ ಇದೆ, ದಾವಣಗೆರೆ ಮತ್ತು ಬಾಗಲಕೋಟೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಇದು ಅಂಚೆ ಮತಗಳ ಎಣಿಕೆಗಳಲ್ಲಿ ಹೇಳ್ತಾ ಇರೋದು ನಿಮಗೆ. ಇನ್ನೂ ಇವಿಎಂ ಓಪನ್ ಆಗಿಲ್ಲ. ಸೊ ಕರ್ನಾಟಕದಲ್ಲಿ ಬಿಜೆಪಿ 2 ಕಡೆ ಮುನ್ನಡೆ ಇದೆ, ಒಂದು ದಾವಣಗೆರೆ, ಇನ್ನೊಂದು ಕಡೆಗೆ ಬಾಗಲಕೋಟೆ. ಸೊ ಬಹುತೇಕ ದೇಶದ ಎಲ್ಲಾ ಕಡೆಯೂ ಕೂಡ ಅಂಚೆ ಮತಗಳನ್ನ ಎಣಿಕೆ ಆರಂಭವಾಗೋಗಿದೆ. ದೇಶಾದ್ಯಂತ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಲಾಗಿದೆ. ಅಪ್ಡೇಟ್ಸ್ಗಳು ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದೀವಿ ಒಂದೊಂದೇ ಆಗಿ. ದಾವಣಗೆರೆಯಲ್ಲಿ ಅಂಚೆ ಮತದಾನದಲ್ಲಿ ಬಿಜೆಪಿಗೆ ಮುನ್ನಡೆ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ NDA 3 ಏನಿದೆ ಅದು ಒಂದು ಗೆಲುವು ಈಗಾಗಲೇ ಸೂರತ್ನಲ್ಲಿ ಆಗಿರೋದು. ಆದರೆ 2 ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ. ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಗಾಯತ್ರಿ ಸಿದ್ದೇಶ್ವರ್ ಅವರು ಮುನ್ನಡೆಯಲ್ಲಿದ್ದಾರೆ ಅಂಚೆ ಮತಗಳ ಎಣಿಕೆಯಲ್ಲಿ. ಬಾಗಲಕೋಟೆಯಲ್ಲೂ ಸಹ ಬಿಜೆಪಿಯ ಗದ್ದಿಗೌಡರ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಂಚೆ ಮತಗಳಲ್ಲಿ. ಇನ್ನು ಓಪನ್ ಆಗಿಲ್ಲ ಇವಿಎಂ ಮತಗಟ್ಟೆಗಳು, ಅವೆಲ್ಲವೂ ಕೂಡ ಓಪನ್ ಆದ ನಂತರ ಒಂದು ಲೆಕ್ಕಾಚಾರಗಳು ಶುರುವಾಗುತ್ತೆ. ನಿಮಗೆ ಯಾರೆಲ್ಲ ಎಷ್ಟು ಮುನ್ನಡೆಯಲ್ಲಿರ್ತಾರೆ ಅನ್ನೋದು ಒಂದು 10 ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ಕ್ಲಿಯರ್ ಆಗಿ ಸಿಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಯಾರು ಅಧಿಕಾರದ ಗದ್ದುಗೆಯನ್ನು ಏರ್ತಾ ಇದ್ದಾರೆ ಅನ್ನೋದು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಕರ್ನಾಟಕದಲ್ಲಿ ಬಿಜೆಪಿ 2 ಕಡೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ, ಒಂದು ದಾವಣಗೆರೆ, ಇನ್ನೊಂದು ಕಡೆಗೆ ಬಾಗಲಕೋಟೆಯಲ್ಲಿ. ಸೊ ಗದ್ದಿಗೌಡರು ಒಂದು ಕಡೆಗೆ ಬಾಗಲಕೋಟೆಯಲ್ಲಿ, ಇನ್ನೊಂದು ಕಡೆಗೆ ಗಾಯತ್ರಿ ಸಿದ್ದೇಶ್ವರ್ ಅವರು ದಾವಣಗೆರೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅಂಚೆ ಮತಗಳು ಸಾಮಾನ್ಯವಾಗಿ ನಮ್ಮ ಸಹೋದ್ಯೋಗಿಗಳು ಹೇಳ್ತಾ ಇದ್ದ ಪ್ರಕಾರ ಮೊದಲ 20-25 ನಿಮಿಷ ಇದಕ್ಕೆ ಬೇಕಾಗುತ್ತೆ ಅಂಚೆ ಮತಗಳ ಕೌಂಟಿಂಗ್ಗೆ. ಜೊತೆಗೆ ಯಾರು ಚುನಾವಣೆ ನಿಯೋಜನೆಗೊಂಡಂತಹ ಸಿಬ್ಬಂದಿಗಳಿದ್ರು, ಅಂದ್ರೆ ಪೊಲೀಸ್ ಸಿಬ್ಬಂದಿ, ಅವರು ಕೂಡ ವೋಟನ್ನು ಮಾಡಿರ್ತಾರೆ, ಅದನ್ನು ಕೂಡ ಈಗಾಗಲೇ ಕೌಂಟಿಗೆ ತಗೋತಾರೆ. ಜೊತೆಗೆ ಮನೆ ಮನೆಗೆ ತೆರಳಿ ಸೀನಿಯರ್ ಅಂದ್ರೆ ಯಾರು ವಯೋವೃದ್ಧರಿದ್ರು ಅವ್ರಗಳಿಗೂ ಕೂಡ ವೋಟಿಂಗ್ ಅನ್ನ ಮಾಡಿಸ್ಕೊಂಡಿದ್ರು, ಅದೆಲ್ಲವನ್ನ ಕೂಡ ಈಗ ಮೊದಲಿಗೆ ಕೌಂಟ್ ಮಾಡಿಬಿಡ್ತಾರೆ. ಅದೆಲ್ಲ ಆದ ನಂತರ ಇವಿಎಂಗಳನ್ನ ಓಪನ್ ಮಾಡತಕ್ಕಂಥ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಬಂದು ಟೇಬಲ್ನಲ್ಲಿ ಎಲ್ಲವನ್ನ ಜೋಡಿಸಿಟ್ಕೊಂಡಿರ್ತಾರೆ. ಒಂದು ಬೇಡಿಕೆ ಇತ್ತು, ಏನಂದ್ರೆ ಅಂಚೆ ಮತಗಳನ್ನ ಮೊದಲು ಡಿಕ್ಲೇರ್ ಮಾಡಿಬಿಡಿ ಕಂಪ್ಲೀಟ್ ಆಗಿ, ಆಮೇಲೆ ಇವಿಎಂ ಕೌಂಟಿಂಗ್ ಬೇಕಾದ್ರೆ ಮಾಡ್ಕೋಬಹುದು ಅಂತ. ಅದಕ್ಕೆ ಯಾಕೋ ಚುನಾವಣಾ ಆಯೋಗ ಒಪ್ಪಿದಂತೆ ಕಂಡು ಬರ್ತಾ ಇಲ್ಲ. ಆಯಾ ಟೈಮ್ಗೆ ಏನೇನು ಬರ್ತಾ ಹೋಗುತ್ತೆ ಅದನ್ನು ನಾವು ಅನೌನ್ಸ್ ಮಾಡ್ತಾ ಹೋಗ್ತೀವಿ, ಅದನ್ನೂ ಸೇರಿದಂತೆಯೇ ಇವಿಎಂಗಳನ್ನ ಕೌಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ಸ್, ದಾವಣಗೆರೆಯಲ್ಲಿ ಅಂಚೆ ಮತದಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ. ಗಾಯತ್ರಿ ಸಿದ್ದೇಶ್ವರ್ ವರ್ಸಸ್ ಪ್ರಭಾ ಮಲ್ಲಿಕಾರ್ಜುನ್. ಗಾಯತ್ರಿ ಸಿದ್ದೇಶ್ವರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ದಾವಣಗೆರೆಯಲ್ಲಿ ಕೇವಲ ಅಂಚೆ ಮತಗಳು. ಹಾಗೆಯೇ ಬಾಗಲಕೋಟೆಯಲ್ಲಿ ಬಿಜೆಪಿಯ ಗದ್ದಿಗೌಡರ್ ಮುನ್ನಡೆಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ನೀವು ಕೆಳಗಡೆ ಟೇಬಲ್ನಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಕರ್ನಾಟಕದಲ್ಲಿ 28ರ ಪೈಕಿ 3 ಕ್ಷೇತ್ರಗಳದ್ದು ಓಪನ್ ಆದಂತಾಯಿತು. 3 ಬಿಜೆಪಿಗೆ ಮುನ್ನಡೆಯನ್ನು ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ಕೇಂದ್ರದಲ್ಲೂ ಕೂಡ ಶುರುವಾಗಿದೆ ಅಂಚೆ ಮತಗಳ ಎಣಿಕೆ. PC ಮೋಹನ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 3 ಕ್ಷೇತ್ರಗಳ ಟ್ರೆಂಡ್ ಕೇವಲ ಅಂಚೆ ಮತಗಳು. ಐ ರಿಪೀಟ್, ಕೇವಲ ಅಂಚೆ ಮತಗಳಿದು. 3ರಲ್ಲೂ ಕೂಡ ಬಿಜೆಪಿ ಮುನ್ನಡೆಯಲ್ಲಿದೆ ಅಂತಕ್ಕಂಥ ಲೇಟೆಸ್ಟ್ ಅಪ್ಡೇಟ್ಸ್ ಬರ್ತಾ ಇದೆ. ಬಟ್ ಇದನ್ನ ಟೋಟಲ್ಗೆ ಆಡ್ ಮಾಡ್ಕೋತಾರಲ್ವಾರು? ಎಕ್ಸಾಕ್ಟ್ಲಿ ಬರುತ್ತೆ. ಈಗ ನಿಮ್ಗೆ ಮೇಲ್ಗಡೆಗೆ NDAಗೆ ನಂಬರ್ಸ್ ಗಳನ್ನ ಇಟ್ಕೊಳ್ಳುವಂತ ಟೈಮಲ್ಲಿ ನಿಮ್ಗೆ ಅಲ್ಲಿ ಮೇಲ್ಗಡೆಗೆ 4 ತೋರಿಸ್ತಾ ಇದ್ದಾರೆ. ಸೊ ಈಗ 5ಕ್ಕೆ ಹೋಯ್ತು. ಅದರಲ್ಲಿ ಒಂದು ಆಲ್ರೆಡಿ NDA ಗೆದ್ದಾಗ್ಬಿಟ್ಟಿರುವಂತದ್ದು ಸೂರತ್ನಲ್ಲಿ. ಸೊ ಇನ್ನುಳಿದಂತ 4 ಏನ್ ಪ್ಲಸ್ ಕಾಣಿಸ್ತಾ ಇದೆ, ಇದು ಕರ್ನಾಟಕದಿಂದನೇ ಲೀಡ್ ಕಾಣಿಸ್ಕೊಳ್ತಾ ಇರೋದು ಬಿಜೆಪಿ. ಅದು